ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಡಿಫೆನ್ಸ್ ಪೆನ್ಷನರ್ಸ್ಗಾಗಿ ಸ್ಪರ್ಶ್ ಪೋರ್ಟಲ್ನಲ್ಲಿ ಇಯರ್ಲಿ ಐಡೆಂಟಿಫಿಕೇಷನ್ ಅಂದರೆ ಲೈಫ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಜನ ಪೆನ್ಷನರ್ಸ್ ಇರ್ತಾರೆ, ಅದರಲ್ಲೂ ಎಸ್ಪೆಷಲ್ ಆಗಿ ಆರ್ಮಿ ಆಗಿರ್ಬೋದು, ನೇವಿ ಮತ್ತು ಏರ್ ಫೋರ್ಸ್ ರಿಟೈರ್ಡರ್ಸ್ ಇರ್ತಾರಲ್ಲ, ರಿಟೈರ್ಡ್ ಆಗಿರೋಂಥವ್ರು ಅವರು ಲೈಫ್ ಸರ್ಟಿಫಿಕೇಟ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಸ್ಪರ್ಶ್ ಪೋರ್ಟಲ್ನಲ್ಲಿ ಅನ್ನೋದನ್ನ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ. ಎಲ್ಲರ ಹತ್ರ ಒಂದೇ ಚಿಕ್ಕದಾದಂಥ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ನನ್ನ ಹೊಸ ವೀಡಿಯೋಸು ಫಸ್ಟಾಗಿ ನಿಮಗೆ ಶೇರ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಬ್ಬರು ಪೆನ್ಷನರ್ ಯಾರಿರ್ತಾರೋ ಪೆನ್ಷನ್ ತೊಗೊಳ್ಳೋ ಅಂಥದ್ದು ಪ್ರತಿಯೊಬ್ಬರು ವರ್ಷಕ್ಕೊಂದ್ಸಲಿ ಐಡೆಂಟಿಫಿಕೇಷನ್ ಮಾಡಲೇಬೇಕಾಗತ್ತೆ ಈ ಸರ್ಟಿಫಿಕೇಟ್ಗೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಪೆನ್ಷನ್ ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ ಮತ್ತು ಅಕೌಂಟು ಕೂಡ ಹೋಲ್ಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ಐಡೆಂಟಿಫಿಕೇಷನ್ ಸರ್ಟಿಫಿಕೇಟ್ನ ಮಾಡಿಸ್ಲೇಬೇಕು ಇಯರ್ವೈಸು. ಇವಾಗ ಯಾವ ರೀತಿಯನ್ನು ನೋಡೋಣ. ಗೂಗಲ್ಗೆ ಹೋಗಿ ಸ್ಪರ್ಶ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಈ ಥರ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಅಪ್ಲೈನ ಮಾಡಬೇಕಾಗತ್ತೆ. ಲಾಗಿನ್ ಆಗೋದಕ್ಕೂ ಮುಂಚೆ ಈ ವೆಬ್ಸೈಟಲ್ಲಿ ಏನೆಲ್ಲ ಸರ್ವಿಸ್ಗಳಿದೆ ಅಂತ ಒಂದ್ಸಲಿ ನೋಡೋಣ. ನೋಡ್ತಾ ಇರ್ಬೋದು, ರೈಟ್ ಪೆನ್ಷನ್ ಅಟ್ ದ ರೈಟ್ ಟೈಮ್ ಅಂತ ಹೋದೆ. ಇವಾಗ ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡ್ತಾ ಇರೋದಲ್ಲ, ಪೆನ್ಷನ್ ಡೇಟಾ ವೆರಿಫಿಕೇಷನ್, ಟ್ರ್ಯಾಕ್ ಸ್ಟೇಟಸ್, ಮೈ ಡಾಕ್ಯುಮೆಂಟ್ಸ್, ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಲೈಫ್ ಸರ್ಟಿಫಿಕೇಟ್ ಐಡೆಂಟಿಫಿಕೇಷನ್, ಗ್ರೀವಿಯನ್ಸ್, ಪ್ರತಿಯೊಂದು ಕೂಡ ನೀವು ಇಲ್ಲಿ ವೆರಿಫಿಕೇಷನ್ನ ಮಾಡ್ಬೋದಾಗಿರುತ್ತೆ. ಇವಾಗ ಯಾವ ರೀತಿ ಲಾಗಿನ್ ಆಗಬೇಕು ಅಂದರೆ ಇಲ್ಲಿ ಡಿಜಿಟಲ್ ಸೇವಾ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತಾರೆ. ನೀವು ಬೇಕಾದ್ರೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಕಾಮನ್ ಆಗಿ ನೀವು ಮಾಡ್ಬೋದು. ನಾನು ಡಿಜಿಟಲ್ ಸೇವಾ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಾನು CSC ಲಾಗಿನ್ ಆಗ್ತಾ ಇದ್ದೀನಿ. CSC ಲಾಗಿನ್ ಆಗಿ CSCಯಲ್ಲಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. CSC ಲಾಗಿನ್ ಆದಮೇಲೆ ನೋಡ್ತಾ ಇದ್ದಾರೆ, ಲಾಗಿನ್ ID ಕೇಳ್ತಾ ಇದೆ. ಲಾಗಿನ್ ID ಇದ್ದರೆ ಹಾಕ್ಕೊಳ್ಳಿ. ನೀವು ನಾನು ಹತ್ರ ಲಾಗಿನ್ ID ಹಾಕ್ಕೊಂಡು ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಇಲ್ಲಿ ಸೈನ್ ಇನ್ ಅಂತ ಇದ್ದಿಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡ್ಕೊತಾರೆ. ನಿಮ್ಮ ಹತ್ರ ಲಾಗಿನ್ ID ಇಲ್ಲ ಅಂತಂದರೆ ನೀವು ಕಾಮನ್ ಆಗಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕಾಮನ್ ಸರ್ವಿಸ್ ಓಪನ್ ಆಗುತ್ತೆ. ಅಂದರೆ ಜನರಲ್ಲೂ ಕೂಡ ನೀವು ಲಾಗಿನ್ ಆಗಿ ಜನರಲಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. ಇವಾಗ ಇಲ್ಲಿ ಲಾಗಿನ್ ಆಗಿದೆ CSCಯಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ಪರ್ಶ್ ವಿಡಿಯೋ ಫಾರ್ ಪೆನ್ಷನರ್ಸ್ ಕ್ಲಿಕ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ರೀತಿ ಬೇಕಾದರೆ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿರುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಇಲ್ಲ ಟ್ರ್ಯಾಕ್ ಸ್ಟೇಟಸ್ ಅಂತ ಅದ್ರ ಕೆಳಗಡೆ ಸರ್ವಿಸ್ ರಿಕ್ವೆಸ್ಟ್ ಆ್ಯಂಡ್ ಗ್ರೀವಿಯನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಸರ್ವಿಸ್ ರಿಕ್ವೆಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಚಾನಲ್ ಟೈಪ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಪೆನ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾವ ಪೆನ್ಷನ್ ಅಂತ ಕೇಳುತ್ತೆ. ಇಲ್ಲಿ ಸೆಲ್ಫ್ ರಿಲೇಟಿವ್ ಅಂತ ಕೇಳುತ್ತೆ, ಸೆಲ್ಫ್ ಅಂತ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಕೇಳ್ತಾ ಇದೆ. ಇಲ್ಲಿ ಯಾವ ಸರ್ವಿಸ್ ಅಂತ ಕೇಳ್ತಾ ಇದೆ, ಸರ್ವಿಸ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ನೋಡ್ತಾ ಇರ್ಬೋದು, ಆರ್ಮಿ, ನೇವಿ, ಏರ್ ಫೋರ್ಸು, ಸಿವಿಲಿಯನ್ಸ್ ಅಂತ ತೋರಿಸ್ತಾ ಇದೆ. ನೀವು ಯಾವ ಕೆಲಸ ಮಾಡ್ತಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ನೇವಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಯೂನಿಕ್ ಐಡೆಂಟಿಫಿಕೇಷನ್ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಯೂನಿಕ್ ಐಡೆಂಟಿಫಿಕೇಷನ್ ಯಾವುದು, ಬ್ಯಾಂಕ್ ಇಲ್ಲ ಪೆನ್ಷನರ್ ನಂಬರ್, ಸ್ಪರ್ಶ್ PPO ನಂಬರ್ ಇದೆ, PPO ನಂಬರು ನಿಮ್ಮ ಹತ್ರ ಎಲ್ಲ ಅಕೌಂಟ್ ನಂಬರ್ನೇ ಹಾಕ್ಕೊಂಡು ಪೆನ್ಷನರ್ ನಂಬರ್ನ ಹಾಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸುತ್ತೆ. ನೋಡ್ತಾ ಇಲ್ಲ, ಇದನ್ನ ನಿಮ್ಮ ಹತ್ರ PPO ನಂಬರ್ ಇದ್ದರೆ PPO ನಂಬರ್ನ ಹಾಕೋಬೇಕಾಗತ್ತೆ. ನೀವು ಯಾವ ಸೆಲೆಕ್ಟ್ ಆಗುತ್ತೆ ಅದನ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಇಲ್ಲ PPO ನಂಬರ್ ಸೆಲೆಕ್ಟ್ನ ಮಾಡಿಕೊಂಡ್ರೆ PPO ನಂಬರ್ನ ಹಾಕ್ಕೊಂಡು ಸರ್ಚ್ ಅಂತ ಕೊಡಬೇಕಾಗತ್ತೆ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ನಿಮ್ಮ ಡೀಟೇಲ್ ನಿಮ್ಮ ಅಕೌಂಟ್ ನಂಬರ್ ಪೀಚ್ ಆಗಿ ಬಂದಿರುತ್ತಲ್ಲ, ಅದು ಯಾವ್ದು ಹೆಸರು ಅಂತ ಹೆಸರು ಆಲ್ರೆಡಿ ಇಲ್ಲಿ ತೋರಿಸುತ್ತೆ. ಆ ಹೆಸರನ್ನ ಓಕೆ ಅಂತ ಕ್ಲಿಕ್ನ ಮಾಡಿ ಇಲ್ಲಿ ಆ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಅನ್ನೋದ್ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮ ನೆಕ್ಸ್ಟ್ ಆ ನಂಬರ್ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತಲ್ಲ ನಿಮಗೆ ಅದೇ ನಂಬರ್ ಇರಬೇಕಾಗತ್ತೆ. ನಿಮ್ಮ ಪೆನ್ಷನ್ಗೆ ಏನು ಆ್ಯಡ್ ಆಗಿರುತ್ತಲ್ಲ ನಂಬರ್, ಅದಕ್ಕೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. ನೋಡ್ತಾ ಇದ್ದಲ್ಲ, OTP ಹೋಗುತ್ತೆ 6 ನಂಬರ್ಸ್ ಅಂತ OTPನ ಇಲ್ಲಿ ಸರ್ವಿಸ್ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ವ್ಯಾಲಿಡೇಟ್ OTP ಅಂತ ಕೆಳಗಡೆ ಎಂಟ್ರಿನ ಮಾಡಿಕೊಂಡು ಬಂದಂಥ OTPನ ಎಂಟರ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಅದಕ್ಕೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಬಿಟ್ಟರೆ ನೋಡ್ತಾ ಇದ್ದಲ್ಲ, ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಮೆಸೇಜ್ ತೋರಿಸ್ತಾ ಇದೆ. ಇವಾಗ ಇಲ್ಲಿ ವೆರಿಫೈ ಆಗಿದೆ. ನೆಕ್ಸ್ಟ್ ಬಂದರೆ ನಿಮ್ಗೆ ಇಲ್ಲಿ ಏನಕ್ಕೆ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಷ್ಟು ಲಿಸ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಷ್ಟು ಲಿಸ್ಟ್ ಇದೆ. ನೀವು ಏನಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ದ, ಲೈಫ್ ಸರ್ಟಿಫಿಕೇಟಾ, ಮೈ ಡಾಕ್ಯುಮೆಂಟ್ಸು, ಏನಕ್ಕೆ ನೀವು ಅಪ್ಲೈ ಮಾಡ್ತಾ ಇರೋದು, PPO ನಂಬರ್ಗು, ಲಿಸ್ಟಿಂಗ್ PPOನೋ, ಆಧಾರ್ ಕಂಟೆಂಟೋ ಏನು ಅಂತ ನೀವು ಲಿಂಕ್ ಮಾಡೋದಕ್ಕೂ ಏನು ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತಾ ಲೈಫ್ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ನ
ಮಾಡ್ಕೊತಾ ಇದೀನಿ. ನೀವು ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂತಲೇ ಹಾಕ್ಕೊಂಡು ಪೆನ್ಷನ್ಗಾಗಿದೆ ಲೈಫ್ ಸರ್ಟಿಫಿಕೇಟ್ ಅಂತ ಹಾಕಿ ಪ್ರೊಸೀಡ್ ಅಂತ ಕೊಡಿ. ಡು ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳ್ತಾರೆ, ಎಸ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಡೀಟೇಲ್ ಎಲ್ಲ ಪೀಚ್ ಆಗಿ ಇಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇದ್ದಲ್ಲ ಡೀಟೇಲ್ ಎಲ್ಲ ಪೀಚ್ ಆಗಿದೆ. ಕೆಳಗಡೆ ಬಂದರೆ ಅವ್ರದ್ದೇ ಅಂತ ಹೆಸರು ಸೇಮ್ ಹೆಸರು ಅಂತ ಅವ್ರದ್ದು ಲಿಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲ ಮೇಲೆ ಇರೋ ಡೀಟೇಲ್ ಏನೋ ನೋಡ್ಕೋಬೋದು, ಯಾವ ಹೆಸರು ಮತ್ತು ಡೇಟು ಏನು. ನಿಮ್ಮ PPO ನಂಬರ್ ಇರುತ್ತೆ, PPO ನಂಬರ್ ಅಂತ ಕೊಟ್ಟಿರ್ತಾರೆ, ಆ PPO ನಂಬರ್ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿ ಕೆಳಗಡೆದಿಲ್ಲ ಮೇಲೆದೆ ಸೇಮ್ ಅದೇ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಕೂಡ ನಿಮ್ಮ ಹೆಸರು ಮತ್ತು ಸೆಲ್ಫು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು PPO ನಂಬರ್ ಆಗಿರ್ಬೋದು, ನೀವು ಯಾವಾಗ ಲಾಸ್ಟ್ ಡೇಟು ಎಂಟ್ರಿ ಮಾಡಿಸಿದ್ದೆ ಯಾವಾಗ ಮತ್ತು ಲಾಸ್ಟ್ ಡ್ಯೂ ಡೇಟ್ ಯಾವಾಗ ಇದೆ ಅನ್ನೋದನ್ನ ನೋಡ್ಕೋಬೋದಾಗುತ್ತೆ. ಇವಾಗ ನಿಮಗೆ ಹೊಸದಾಗಿ ನಿಮ್ಗೆ ಯಾವ ರೀತಿ ಇದೆಲ್ಲ ಹೊಸದಾಗಿ ಮಾಡೋದು ಅಪ್ಲೈ ಮಾಡೋದು ಹೇಗೆ ಅಂದಾಗ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನ ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಿಲೀಟ್ ಮಾಡಬೇಕಂತ ಕೇಳ್ತಾ ಇದೆ. ನಾನು ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಸರ್ಟಿಫಿಕೇಟ್ ಮೇಲೆ. ಇಲ್ಲಿ ಕೇಳ್ತಾ ಇದೆ ಪ್ರೀವಿಯಸ್ ಆಲ್ರೆಡಿ ನಿಮ್ಮದು ಸರ್ಟಿಫಿಕೇಟ್ ಐಡೆಂಟಿಫಿಕೇಷನ್ ತೊಗೊಂಡಿದ್ದೆ, ರಿಕ್ವೆಸ್ಟ್ ಆಗಿದೆ, ಇನ್ನೊಂದ್ಸಲಿ ನೀವು ರಿಕ್ವೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದೀನಿ ನಾನು. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೇಮ್ ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಲೈಫ್ ಸರ್ಟಿಫಿಕೇಟ್ ಐಡೆಂಟಿಫಿಕೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಡಿಲೀಟ್ನ ಮಾಡ್ಕೊತಾ ಇದೀನಿ. ಮತ್ತು ಅದು ಸೇಮ್ ರಿಕ್ವೆಸ್ಟ್ ಕೇಳುತ್ತಿಲ್ಲಿ ಅದು ಶೋರ್ ಅಂತ ಕೇಳುತ್ತೆ, ಅದು ನ್ಯೂ ರಿಕ್ವೆಸ್ಟ್ ಕೊಡ್ತೀರಾ ಅಂತ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನಿಮ್ಮ ಡೈರೆಕ್ಟಾಗಿ ನಿಮಗೆ ಆಧಾರ್ ಕಾರ್ಡಿಂದ ಪೀಚ್ ಆಗಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಮ್ಯಾನ್ಯುವಲ್ ಆಗಿ ನೀವು ಲಾಗಿನ್ ಆಗಬೇಕಾಗುತ್ತೆ. ನೋಡೋದಲ್ಲ ಲೈಫ್ ಸರ್ಟಿಫಿಕೇಟ್ ಐಡೆಂಟಿಫಿಕೇಷನ್ ಓಪನ್ ಆಗಿದೆ. ಇಲ್ಲಿ ನಿಮಗೆ ಮ್ಯಾನ್ಯುವಲ್ ಲೈಫ್ ಸರ್ಟಿಫಿಕೇಟ್ನ ಕೇಳ್ತಾ ಇದೆ, ಹಾಕಂಗಿದೆ. ನಿಮ್ಮ ಹತ್ರ ಲೈಫ್ ಸರ್ಟಿಫಿಕೇಟ್ ಮ್ಯಾನ್ಯುವಲ್ ಆಗಿದೆ ಹಾಕ್ಬೋದು. ಇಲ್ಲ ಅಂದಾಗ ಇಲ್ಲಿ ಆಧಾರ್ ಕಾರ್ಡಿಂದ ನೀವು ಪೀಚ್ ಆಗಬೇಕಾಗುತ್ತೆ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಬಯೋಮೆಟ್ರಿಕ್ ಡೇಟಾ ಬಯೋಮೆಟ್ರಿಕ್ ಇರಬೇಕಾಗತ್ತೆ. ನಿಮ್ಮ ಹತ್ರ ಬಯೋಮೆಟ್ರಿಕ್ ಒಂದು ಡಿವೈಸ್ ಇರಬೇಕಾಗತ್ತೆ. ಎಸ್ ಅಂತ ಕೊಡಬೇಕು. ಡಿವೈಸ್ ನಿಮ್ಮ ಹತ್ರ ಇದ್ದರೆ ಡಿವೈಸ್ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಡಿವೈಸ್ ಇರೋದ್ರಿಂದ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಅವ್ರ ಆಧಾರ್ ಕಾರ್ಡ್ ಸೀಡ್ ಆಗಿರೋದ್ರಿಂದ ಆಲ್ರೆಡಿ ಅವರ ಆಧಾರ್ ಕಾರ್ಡಲ್ಲಿರೋ ಲಾಸ್ಟ್ ನಂಬರ್ ಶೋ ಆಗುತ್ತೆ ಮತ್ತು ಪಿನ್ ಕೋಡ್ನ ಶೋ ಆಗ್ತಾ ಇದೆ. ಮತ್ತು ಅದಾದಮೇಲೆ ಕೆಳಗಡೆ ಒಂದು ಚಿಕ್ಕದ ಚೆಕ್ ಬಾಕ್ಸ್ ಕೇಳ್ತಿದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಗೆ ಕ್ಯಾಪ್ಚರ್ ಬಯೋಮೆಟ್ರಿಕ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಅವರ ಫಿಂಗರ್ ಪ್ರಿಂಟ್ಸ್ ನೋಡ್ತಾರೆ. ಮಂತ್ರ ಡಿವೈಸಲ್ಲಿ ನಾನು ಫಿಂಗರ್ ಪ್ರಿಂಟ್ನ ತೊಗೊತಾ ಇದ್ದೀನಿ. ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ರೀ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂತು ರೀ ಎಂಪ್ಲಾಯ್ಮೆಂಟ್ ಆಗಿದ್ದಾರೆ ಅವರು ಇವಾಗ ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತ ಕೇಳ್ತಾರೆ. ಎಸ್ ಅಂತ ಇದೆ, ಎಸ್ ಅಂತ ಕೊಡಿ. ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಆಧಾರ್ ಕಾರ್ಡು ನಿಮ್ಮ ಬಯೋಮೆಟ್ರಿಕ್ಕಿಂದ ನೀವು ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ ಕೇಳ್ತಾ ಇದೆ. ಇದು ಆಲ್ರೆಡಿ ಲಿಂಕ್ ಆಗಿರೋದ್ರಿಂದ ಇಲ್ಲಿ ಅವರ ಅಕೌಂಟ್ ನಂಬರ್ ಎಲ್ಲ ತೋರಿಸ್ತಾ ಇದೆ. ಬ್ಯಾಂಕ್ ಯಾವುದು, ಅಕೌಂಟ್ ನಂಬರ್ ಯಾವುದು, ಡೀಟೇಲ್ ತೋರಿಸ್ತಾ ಇದೆ. ಓಕೆ ಕರೆಕ್ಟಾಗಿದೆ ಅಂತ ಒಂದ್ಸಲ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾರೆ. ಎಸ್ ಅಂತ ಕೊಟ್ಕೊಳ್ಳಿ. ಓಕೆ ಅಂತ ಕೊಟ್ಟರೆ ಇಲ್ಲಿ ಸಬ್ಮಿಟ್ ಆಗಿ ನಿಮ್ಮ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇಲ್ಲ ಈ ಥರ ಅಕ್ನಾಲೇಜ್ಮೆಂಟು ಡೌನ್ಲೋಡ್ ಆಗಿದೆ, ಈ ಥರ ಓಪನ್ ಆಗಿದೆ. ನೋಡ್ತಾ ಇಲ್ಲ ಇದರಲ್ಲಿ ಡೀಟೇಲ್ ಆಗಿ ನಿಮ್ಮ ಡೀಟೇಲ್ ಎಲ್ಲ ಪೀಚ್ ಆಗಿ ಬಂದಿರುತ್ತೆ. ನಿಮ್ಮ ಆಧಾರ್ ಕಾರ್ಡಿಂದ ಪೀಚ್ ಆಗಿ ವೆರಿಫೈ ಆಗಿ ಬಂದಿದೆ. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿಕೊಂಡ್ರೆ ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಅಂದರೆ ನಿಮ್ಮ ಟೋಕನ್ ನಂಬರ್ ಇಲ್ಲಿ ಬಂದಿದೆ. ಈ ಟೋಕನ್ ನಂಬರ್ನ ಒಂದು ಕಡೆ ಬರೆದಿಟ್ಕೊಳ್ಳಿ. ಅಕ್ನಾಲೇಜ್ಮೆಂಟ್ ಇರೋದಿಲ್ಲ ಇಲ್ಲಿ ಆ ಟೋಕನ್ ನಂಬರ್ನ ಬರೆದಿಟ್ಕೊಂಡ್ರೆ ನೀವು ಟ್ರ್ಯಾಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ ಟೋಕನ್ ನಂಬರ್ನ ಬರೆದಿಟ್ಕೊಂಬಿಡಿ. ಬರೆದಿಕ್ಕಾದ್ಮೇಲೆ ನನಗೆ ಯಾವ ರೀತಿ ಟ್ರ್ಯಾಕ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟ್ರ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಬಂದರೆ ಇಲ್ಲಿ ಮೇಲ್ಗಡೆ ಟ್ರ್ಯಾಕ್ ಅಂತ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆಯಲ್ಲ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಟ್ರ್ಯಾಕ್ ಸ್ಟೇಟಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಟೋಕನ್ ನಂಬರ್ನ ಹಾಕೋಬೇಕಾಗತ್ತೆ. ಟೋಕನ್ ನಂಬರ್ ಏನು ನಿಮಗೆ ಅಲ್ಲಿ ಅಕ್ನಾಲೇಜ್ಮೆಂಟಲ್ಲಿ ತೋರಿಸುತ್ತಲ್ಲ ಟೋಕನ್ ನಂಬರ್ ಅಂತ ಬರ್ದ್ಕೊಳ್ಳಿ ಅನ್ನಲ್ಲ, ಅದು ಟೋಕನ್ ನಂಬರ್ನ ಹಾಕೋಬೇಕಾಗತ್ತೆ. ಹಾಕ್ಕೊಂಡಿಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಏನಿರುತ್ತಲ್ಲ ಹೆಸರನ್ನ ಹಾಕೋಬೇಕಾಗತ್ತೆ. ಮತ್ತು ಆದಮೇಲೆ ಪೆನ್ಷನ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ಹೆಸರನ್ನ ಟೈಪ್ ಆದಮೇಲೆ ಪೆನ್ಷನ್ ನಂಬರ್ ಇಲ್ಲ ಅಂದರೆ ನಿಮ್ಮ PPO ನಂಬರ್ನ ಹಾಕೋಬೇಕಾಗತ್ತೆ. ಇಲ್ಲ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಏನು ಆಧಾರ್ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ನಿಮ್ಮ PPO ನಂಬರ್ಗೆ ಅಂದರೆ ನಿಮ್ಮ ಪೆನ್ಷನ್ಗೆ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಟ್ರ್ಯಾಕಿಂಗ್ ಓಪನ್ ಆಗುತ್ತೆ. ಏನು ಯಾವ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಲ್ಲ ಸ್ಟೇಟಸಲ್ಲಿ ನೋಡಿದ್ರೆ ಇಲ್ಲಿ ಪ್ರೊಸೀಡೆಡ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಯಾವ ಅಪ್ಲಿಕೇಶನ್ ಡೇಟ್ ಯಾವಾಗ ಅಪ್ಲೈ ಮಾಡಿದೆ ಯಾವಾಗ ಡೇಟು, ಸರ್ವಿಸ್ ಯಾವ ಸರ್ವಿಸು, ಐಡೆಂಟಿಫಿಕೇಷನ್ಗೆ ಮೊಬೈಲ್ ನಂಬರು, ಅವರ PPO ನಂಬರ್ ಆಗಿರ್ಬೋದು, ಅವ್ರ ಹೆಸರು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ನೋಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ, ಸ್ಟೇಟಸ್ನ ಟ್ರ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಎಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.